ಸೊಪ್ಪು ಎಕ್ರವ ಸೊಪ್ಪು ಸೊಪ್ಪು ಸೊಪ್ಪು. ಅಯ್ಯೋ ರತ್ನಮ್ಮವ್ರು ಯಾಕೆ ಹಿಂಗೆ ಕೂತಿದ್ರು? ಇಷ್ಟೊಂದು ಬೇಜಾರಾಗಿ ಕುಂತಿರಂಗವ್ರೆ. ನಾನು ಸೊಪ್ಪು ಸೊಪ್ಪು ಅಂತ ಕೂಗಿದ್ರು ಏನೋ ನೋಡ್ತಾನಿಲ್ಲ ಮಾತಾಡ್ತಾನಿಲ್ಲ. ಏಕೆ ರತ್ನಮ್ಮ? ರತ್ನಮ್ಮ ಅಮ್ಮ. ಓ ಪಾರ್ವತಿ, ಯಾವಾಗ ಬಂದೆ? ಓ ಸೊಪ್ಪು ಮಾರಕ್ಕೆ ಬಂದ? ಏನು ಅಪರೂಪ ಆಗ್ಬಿಟ್ಟಲ್ಲ ಭಾಳ ಬಾ. ಅಯ್ಯೋ ನಂದಂಗಿರ್ಲಿ ಇದ್ಯಾಕ್ರಮ್ಮ ಹಿಂಗೆ ಕೂತಿದ್ದೀರಿ? ನಾನು ಓಸಿ ಓದ್ತಿದ್ದ ಕರಿತಾ ಇದ್ದೀನ ರತ್ನಮ್ಮ 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 ಅಂತ. ಅದು ಯಾವ ಇದ್ರಲ್ಲಿ ಮುಳುಗೋಗಿದ್ರಿ ಇವತ್ತಿನಲ್ಲಿ? ಅಯ್ಯೋ ಬಾ ಪಾರ್ವತಿ ಬಾ. ಏನು ಯೋಚನೆ ಮಾಡಿ ಏನು ಬತ್ತು? ನೆಮ್ಮದಿನೇ ಇಲ್ಲ ಅಂದಮೇಲೆ ಬಾ. ಅಯ್ಯೋ ಯಾಕ್ರಮ್ಮ ಯಾಕಂಗಂದಿರಿ? ಏನು ತೊಂದರೆ ಆಗಿದ್ದದು? ಯೋಚನೆ ಮಾಡಂಥದ್ದು ನಿಮಗೆ ನೆಮ್ಮದಿ ಇಲ್ದಂಥದ್ದು ಏನಾಗಿದ್ದದು? ನೀವು ಹಿಂಗೆಲ್ಲ ಮಾತಾಡಬೇಡಿ. ಯಾವಾಗಲೂ ಲವ್ ಕೇಳಿ ಚೆನ್ನಾಗಿರ್ಬೇಕು ನೀವು. ನಮಗೆಲ್ಲ ಬೈಕೊಂಡು ಗೀಕೊಂಡು ಹಿಂಗೆ ಕುಂತ್ಕೊಬಿಟ್ರೆ ಆದದ? ನೋಡೋಕ್ಕೆ ಯಾಕಿಲ್ವಪ್ಪ ನಮಗೆ. ಇಲ್ಲೇ ಕುತ್ಕೋತೀನಿ ಬಿಡಿ. ಸಾವಿತ್ರಿ ಏನು ಮಾಡ್ತಿದ್ದಳು? ನನಗೆ ನೋಡ್ಕೊಂಡು ಹೋಗೋಣ, ಅವಳನ್ನೂ ಸೊಪ್ಪು ಮಾರ್ದಂಗೂ ಆಯ್ತದೆ ಅನ್ಕ ಬಂದೆ. ಎಲ್ಲಿದ್ದಾಳು? ಮನೇಲಿದ್ದಾಳ? ಮನೇಲಿ ಏನೋ ಮಾಡ್ತಿದ್ದಾಳೇನೋ. ಸಾವಿತ್ರಿ ಸಾವಿತ್ರಿ ಬಂದೆ ಅತ್ತೆ. ಪಾರ್ವತವ ಚೆನ್ನಾಗಿದೆಯಾ ಪಾರ್ವತವ? ಅಯ್ಯೋ ನೀನು ನೋಡಿ ಖುಷಿ ಖುಷಿಯಾಗಿ ನನಗೆ. ಏನು ಅಪರೂಪ ಆಗ್ಬಿಟ್ಟಲ್ಲ. ಅಯ್ಯೋ ನಂದೇನು ಬವ್ವ, ನೀನು ಚೆನ್ನಾಗಿದೆಯಾ ಮಗಳೇ? ಚೆನ್ನಾಗಿದೆಯವ? ಏನು ಸಮಾಚಾರ? ಯಾವಾಗ ಬಂದಿ ಊರಿಗೆ? ಏನು ಬತ್ತೀನಿ ಹಾಕು ಪಾರ್ವತವ. ಚೆನ್ನಾಗಿದೆಯಲ್ಲ ಬಿಡವ, ನೀನು ನೋಡ್ಕೊ ಹೋಗೋಣ ಅಂತ ಸೊಪ್ಪು ತಗೊಬಂದ. ಅಯ್ಯೋ ಈಗ ಹಾಕಿಲ್ಲಕ್ಕ, ಮೊದ್ಲಂಗೆ ನಡ್ಕೊಂಡು ಬರೋಕ್ಕೆ ಅದಕ್ಕೆ ಬರೋಕ್ಕಿಲ್ಲ. ಇವತ್ತು ಸೊಪ್ಪು ಜಾಸ್ತಿ ಆಗಿಬಿಟ್ಟಿತ್ತು, ಅದಕ್ಕೆ ಅಲ್ಲಿ ಊರಲ್ಲಿ ಖಾಲಿ ಹಾಕಿಲ್ಲ ಅಂದ್ಬಿಟ್ಟು ತಗೊಬಂದೆ. ಹೆಂಗೋ ಈ ಕೈಗೂ ಈ ಊರಿಗೆ ಬಂದರೆ ಇನ್ನೂ ನೋಡ್ದಂಗೆ ಐತಿದೆ ಅಂದ್ಕೊಂಡು ಹಂಗೆ ಬಂದೆ ಕಣ್ಣ. ಬಾ ಕೂತ್ಕವ. ಏನು ತಿಂದೆ? ಊಟ ಮಾಡ್ದಾ? ಊಟ ಮಾಡ್ಬೇಕಂದು ಬಾ ಪಾರ್ವತವ. ಇರು, ನಿಂಗೆ ಏನಾರು ಕಾಫಿನೋ ಟೀನೋ ಮಾಡ್ಕೊಬತ್ತೀನಿ. ಮತ್ತೆ ನಿಮಗೆ? ಅಯ್ಯೋ ಈ ಬಿಸಿಲಲ್ಲಿ ಯಾವ ಕಾಫಿ ಟೀ ಕುಡಿದ್ಯವ? ಮಜ್ಜಿಗೆ ಇದ್ದರೆ ತಗೊಬಾ, ಇಲ್ಲಾಂದರೆ ನಿಂಬೆಹಣ್ಣು ಗಿಂಬೆಹಣ್ಣಿದ್ರೆ ಜ್ಯೂಸ್ ಮಾಡ್ಕೊಬರ್ಬೇಕು. ಸರಿ ಅತ್ತ, ಹಾಗೆ ಮಾಡ್ತೀನಿ. ಇರು ಪಾರ್ವತವ, ಬಂದೇ ಇರು. ತಗೋವ ನಿಧಾನ ಕೊಡಾಡು. ಅಮ್ಮ ಯಾವಾಗ ಕಳ್ಸಿರಿ? ರೌನವ್ರ ಅಪ್ಪನವ ಕೇಳ್ಕೊಬಾ ಹೋದ್ರೆ ಅಂತ ಇದ್ರು ಕಣ್ಣವ. ಯಾವಾಗ ಕಳ್ಸಿರಮ್ಮ? ಯಾಳೆ 6 ತಿಂಗಳು ತುಂಬಿ 7ಕ್ಕೆ ಬಿತ್ತೇನೋ. ಇನ್ನೇನು ಕಳಿಸ್ಬಿಡಿ ಮತ್ತೆ. ಅಯ್ಯೋ 7 ತಿಂಗಳಿಗೆ ಯಾಕೆ ಸುಮ್ಮನಿರು? ಅಲ್ಲಿ ಯಾರು ನೋಡ್ಕೊಂಡರು? ಅವ್ರ ಅಕ್ಕ ಅಲ್ವ ಈಗಿರೋದು, ನೋಡ್ಕೊಂಡಳ ಅವಳು. ಅವ್ರ ಅವ್ವರ ಅಪ್ಪನ್ನೇ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ, ಇನ್ನು ಇವಳು ನೋಡ್ಕೊಂಡಾರ? ಅಯ್ಯೋ ಬೇಡ ಸುಮ್ಮನೆ 7 ತಿಂಗಳಿಗೆ ಏನು ಮಾಡೋಕ್ಕೆ? ಅಯ್ಯೋ ಸೀಮಂತ ಶಾಸ್ತ್ರ ಮಾಡ್ಬಿಟ್ಟು ಕಳಿಸಿ ಪಾಪ. ಅವಳುವೆ ರೌನವೇ ಅವ್ರ ಅಪ್ಪನವೇ ಏನು ಆಸೆ ಮಾಡ್ತಾರೆ. ಅವ್ರ ಭಾವನೂ ಅಷ್ಟೇ ಪಾಪ, ಒಳ್ಳೆಯವನು ಅವನವೇ. ಅವ್ರ ಅಪ್ಪನಿಗೆ ಹಂಗಿಲ್ಲ, ಬದಲಾಗವಳೆ, ನೋಡ್ಕೋತಾಳೆ, ಏನು ತೊಂದರೆ ಆಗಕ್ಕಂತೆ ಕಳಿಸಿ. ಅವ್ರಿಗೆ ಪಾಪ ಸುಮಾರು ಆಸೆ ಮಾಡಿಕೊಂಡವ್ರೆ, ಮಗಳು ಬಾಣತನ ಮಾಡಬೇಕು, ಮಗಳು ನೋಡ್ಕೋಬೇಕು ಅಂತ ಕತೆ. ಅಯ್ಯೋ ಕಳಿಸ್ಬಾರ್ದು ಅಂತ ಏನಿಲ್ಲ ಕಣ್ ಪಾರ್ವತಿ, ನನಗೆ ಯಾಕೋ ಅಲ್ಲಿ ಕಳ್ಸೋಕ್ಕೆ ಮನಸ್ಸೇ ಇಲ್ಲ. ಅಯ್ಯೋ ಸುಮ್ಮನೆ ಯಾಕೆ ಅಲ್ಲಿ ನೋಡ್ಕೊಳಕ್ಕಿಲ್ಲ ಮಾಡೋಕ್ಕಿಲ್ಲ. ಅವಳುವೆ ಅವ್ರ ಅಕ್ಕನವೇ ಇವಳು ಕಂಡ್ರೆ ಹಾಕಿಲ್ವಂತ ಅವಳಿಗೆ ಮೊದಲೇ. ಸುಮ್ಮನೆ ಆಮೇಲೆ ಯಾಕವ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಅಂತ ಭಯ ನನಗೆ. ಅದಕ್ಕೆ ಬೇಡ ಕಳಿಸೋದು, ಇಲ್ಲೇ ಡೆಲಿವರಿ ಆದರೆ ನಾವೇ ಮಾಡೋಕ್ಕಾಯ್ತದೆ ಅಂತ ನಾನು. ಏನೋ ಇವಳು ಆಸೆ ಆಗವಳೆ ಒಟ್ಟಿನಲ್ಲಿ ಅಪ್ಪನ ಮನೆಗೆ ಹೋಗೋಕ್ಕೆ. ನನಗೆ ಯಾಕೋ ಮನಸ್ಸು ಒಪ್ಪಕ್ಕಿಲ್ಲ. ಹೆಣ್ಮಕ್ಳಿಗೆ ಆಸೆ ಇರೋಕ್ಕಿಲ್ವಾ ಹೇಳಿ? ಮೊದಲನೇ ಹೆರಿಗೆ ಅವ್ರ ಅಪ್ಪನ ಮನೇಲೇ ಆಗಬೇಕು, ಅಲ್ಲೇ ಬಾಣಿತನ ಮಾಡಿಸ್ಕೋಬೇಕು ಅಂತ ಆಸೆ ಅವಕ್ಕೂ ಇರೋಕ್ಕಿಲ್ವಾ? ಅಲ್ಲ ನಿಮ್ಮ ಕಾಳಜಿನ ತಪ್ಪು ಅಂತ ನಾನು ಹೇಳೋಕ್ಕಿಲ್ಲ. ನೀವು ಪಾಪ ನೋಡಿ ಸೊಸೆ ಆದರೂ ಎಷ್ಟು ಪ್ರೀತಿ ಮಾಡಿಕೊಂಡಿದ್ದೀರಿ. ಎಲ್ಲ ನನ್ನ ಸೊಸೆ ಚೆನ್ನಾಗಿ ನೋಡ್ಕೊಳ್ದೆ ಹೋದಾರು ಅಂತ ನೀವು ಪಾಪ, ನಿಮ್ಮದು ತಪ್ಪು ಅಂತ ನಾನು ಹೇಳೋಕ್ಕಿಲ್ಲ. ಆದ್ರೂ ನೋಡ್ಕೋತಿರಕಂತ ಕಳಿಸಿ. ನಾನು ಇರೋಕ್ಕಿಲ್ವಾ? ನಾನೇ ಎಲ್ಲ ನೋಡ್ಕೋತೀನಿ, ಬಾಣಿತನ ಮಾಡ್ತೀನಿ, ನಾನು ಇರ್ತೀನಿ. ರವಂಗೆ ಇಳಿಸ್ಕೊಂಡು ಎಲ್ಲ ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ, ಕಳಿಸ್ಕೊಡಿ. ಅಯ್ಯೋ ನೋಡೋಕೈತೀರಿ ಪಾರ್ವತಿ, ನೋಡೋಣಿರು. ಒಟ್ಟಿನಲ್ಲಿ ಈಗಲೇ ಬೇಡ, ಇನ್ನೊಂದು 7 ಈಗ 7ಕ್ಕೆ ಬಿದ್ದದೆ. 7 ತುಂಬಿ 8 ತುಂಬಲಾಕು 8.5 ತಿಂಗಳು 9 ತಿಂಗಳು ಕಳ್ಸೋಕೈತದೆ. ಈಗಲೇ ಏನು ಮಾಡೋಕೆ ಕಳಿಸಿ? ಬೇಡ ಈಗಲೇ ಕತೆ. ಏನೋ ನಿಮ್ಮ ಇಷ್ಟ. ನಮಗೆ ಕೇಳ್ಕೊಬ ಅಂದ್ರೆ ಅವ್ರವನು ಅವ್ರ ಅಪ್ಪನವೇ, ಅದಕ್ಕೆ ಹಂಗೆ ಕೇಳ್ದೆ ಕಣಮ್ಮ. ನೋಡಿ ಯಾವಾಗ ಬಂದು ಮಾಡ್ತೀನಿ ಅಂತೀರೋ ಮಾಡಿಸಿ ಕಳಿಸಿ. ಒಂದು ಮಾತು ಕೇಳಿ, ಅಳಿ ಅಂತರ್ನೂ ಕೇಳಿ, ಮಕ್ಕಳ ಜೊತೆ ಎಲ್ಲ ಮಾತಾಡ್ಬಿಟ್ಟು ಹೇಳಿ. ಸರಿ ಬಿಡು, ಮಾತಾಡ್ಬಿಟ್ಟು ನಂದೀಸನ ಜೊತೆ ಗಣೇಶನ ಜೊತೆ ಎಲ್ಲ ಮಾತಾಡ್ಬಿಟ್ಟು ಫೋನ್ ಮಾಡಿಸ್ತೀನಂತೆ ಬಿಡು. ಅವ್ರ ಅಪ್ಪನ ಫೋನ್ ಮಾಡಿಸ್ಬಿಟ್ಟು ಹೇಳಿಸ್ತೀನಂತೆ. ಈಗಲೇ ಬೇಡಕಂತೆ ಒಟ್ಟಿನಲ್ಲಿ. ಅವರು ಅದನ್ನೇ ಹೇಳೋದು. ಗಣೇಶದ್ದು ಏನಂದನ ಕಣೆ, ಅವನು ಕಳ್ಸೋಕ್ಕೆ ಇಷ್ಟ ಇಲ್ಲ. ಒಟ್ಟಿನಲ್ಲಿ ನೋಡೋಣ ಏನಂದನ, ಏನು ಕೇಳ್ಬಿಟ್ಟು ಕಳ್ಸಕ್ಕೆ ಕೊಡ್ತೀನಿ ಬಿಡು. ಚೆನ್ನಾಗಿದ್ದಾಳೆ ಒಟ್ಟಿನಲ್ಲಿ ಅವರಕ್ಕ. ಚೆನ್ನಾಗಿ ಅವಳಲ್ಲ ಈಗ, ಚೆನ್ನಾಗಿ ಅವಳೆ ಮಮತಾ. ನೋಡ್ಕೋತಾಳೆ, ರೌನು ಅವ್ರ ಅಪ್ಪನೂ ಅಲ್ಲೇ ಅವರೆಲ್ಲ ಅವ್ರ ಮನೇಲೆ ಚೆನ್ನಾಗಿ ನೋಡ್ಕೋತಾಳೆ, ಏನು ತೊಂದರೆ ಇಲ್ಲ. ಮೊದ್ಲಂಗೆ ಆಡೋಕ್ಕಿಲ್ಲ ಈಗ, ಸುಮಾರಾಗಿ ಆಗವಳೆ. ಆದ್ರೂ ಅವಳಿಗೆ ಅದೇನೋ ಬಿದ್ದಿರೋ ಬಿಸಿ ಇಟ್ಕೊಟ್ರೆ ಅಂತೆ ನನಗೆ.
ಎಲ್ಲೋ ಬಿದ್ದಿದ್ಲು, ಅವಳನ್ನ ಕರ್ಕೊಬಂದು ಪಾಪ ಅವ್ರಪ್ಪ ಅಷ್ಟೆಲ್ಲ ಮಾಡಿದ್ರೆ ಅವ್ರಿಗೆ ಮರ್ಯಾದೆ ಇಲ್ದಂಗೆ ನಡ್ಕೊತಾಳಲ್ಲ ಅವಳು. ಅಯ್ಯೋ ಅವ್ರನ್ನೇ ಹಾಚ್ಕಾಕಿತ್ತಿಲ್ವ ನಿಮ್ಮ ಮನೆ ಇದ್ರಂತಲ್ಲ ಹೊಸಿದಿನ. ಹ್ಞೂ ಇನ್ನೇನು ಮಾಡಿ ಬೈದು ಒಟ್ಬಿಟ್ಟಿದ್ಲು ಮನೆಯಿಂದ ಆಚೆಗೆ. ನಮ್ಮನೇಲೇ ಇಸ್ಕೊಂಡಿದ್ದೆ ಪಾಪ ಹೊಸಿದಿನ. ಆಮೇಲೆ ಈಗ ಚೆನ್ನಾಗವ್ರಲ್ಲ, ಚೆನ್ನಾಗವ್ರೆ. ಅವ್ರ ಹಳ್ಳಿ ಮೈ ಮಾತ್ರ ಒಳ್ಳೇದು ಕಣಮ್ಮ. ಅವ್ರ ಹಳ್ಳಿ ಮೈಯ ಹುಸಿ ಒಳ್ಳೇದಲ್ಲ ಪಾಪ, ಚೆನ್ನಾಗಿ ನೋಡ್ಕೊತದೆ ಅದು. ಇವಳು ಹಂಗೆ ಆಡ್ತಾಳೆ ಅಷ್ಟೇ, ಅಷ್ಟು ಬಿಟ್ರೆ ಅವ್ರ ಹಳ್ಳಿ ಮೈ ಎಲ್ಲ ಚೆನ್ನಾಗಿ ನೋಡ್ಕೊತದೆ. ಎಲ್ಲ ಮಾಡ್ತಾರಲ್ಲ ಪಾಪ. ಅಯ್ಯೋ ಹೆಂಗಾರ ಅಲ್ಲಿ ನನಗಂತೂ ಅಲ್ಲಿ ಕಳ್ಸೋಕ್ಕೆ ಮನಸ್ಸಿಲ್ಲ ಕನ್ಪರ್ಗತಿ, ಕಳ್ಸೋಕ್ಕೆ ಮನಸ್ಸಿಲ್ಲ. ಇವಳು ಎದ್ದು ಏನಂದಳು ಕಾಣೆ, ಇವಳು ಮಾತ್ರ ಖುಷಿಯಾಗಿ ಅವಳೆ. ನೀನು ಕೇಳ್ದಕ್ಕೆ ಎಷ್ಟು ಖುಷಿ ಆದ್ಲು ನೋಡು. ಏನು ಮಾಡೋದು ಮನೇಲಿ ಒಂದಲ್ಲ ಎರಡಲ್ಲ ಪಾರ್ವತಿ, ಸುಮ್ಮನೆ ಮನೇಲಿ ಜಗಳ, ಯಾರಿಗೂ ಒಬ್ರಿಗೊಬ್ರು ಮಾತಾಡೋಕ್ಕಿಲ್ಲ, ನೆಮ್ಮದಿ ಇಲ್ಲ. ಹಂಗಾಗಿ ಕೂತದೆ ಮನೆ ಪರಿಸ್ಥಿತಿ ಬೇರೆ. ಅಯ್ಯೋ ಏನು ಮಾಡಿ, ಒಂದೊಂದಲ್ಲ ನಮಗೆ. ಸುಮ್ಮನೆ ಯಾಕಮ್ಮ, ಯಾಕೆ ಏನಾಯಿತು? ಇವ್ರು ಚೆನ್ನಾಗಿದ್ದಾರಾ? ಅಯ್ಯೋ ನಿಮ್ಮ ಹಿಂದೆ ಬಂದಿರೋದು ಬವ್ವ, ಆಮೇಲೆ ಇವತ್ತು ಮನೆ ಹತ್ತು ಉರಿತ ಕೂತದೆ. ಬಾ ಸುಮ್ಮನಿರು, ಅವೆಲ್ಲ ನೀ ಯಾಕೆ ಕೇಳಿ ಸುಮ್ಮನಿರಮ್ಮ, ಯೋಚನೆ ಮಾಡಬೇಡಿ, ಸುಮ್ಮನಿರಿ. ಎಲ್ಲ ಹಂಗೆ ಇರೋಕ್ಕಿಲ್ಲ, ಸುಮ್ಮನಿರಿ. ತಿಳಿಯಾಯ್ತದೆ, ಎಲ್ಲ ಸರಿ ಹೋಯ್ತದೆ, ಸುಮ್ಮನಿರಿ. ಯೋಚನೆ ಮಾಡಬೇಡಿ. ನೀವು ಹಿಂಗೆ ಮನೆ ಯಜಮಾನಿ, ನೀವು ದೊಡ್ಡ ಕಂಬ ಇದ್ದಂಗೆ ನೀವು ಮನೆಗೆ. ನೀವೇ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಕ್ಳೇನು ಮಾಡವು? ಸುಮ್ಮನಿರಿ. ನಿಮ್ಮ ಸೊಸೆದಿರು ಚಿಂದಂತ, ಸೊಸೆದಿರು ತಂದಿದ್ದೀರಿ ಚಿಂದಂತ ಮಕ್ಕಳವೇ, ಎಲ್ಲಾನು ಸರಿ ಮಾಡ್ತಾರೆ. ಸುಮ್ಮನಿರಿ, ಯೋಚನೆ ಮಾಡಬೇಡಿ. ಅದೊಂದೇ ಕಣವ, ಅದೊಂದೇ ನನ್ನ ಜೀವನದಲ್ಲಿ ಮಾಡಿತ್ತು, ಅದೊಂದೇ ಕೆಲಸ, ಒಳ್ಳೆ ಕೆಲಸ. ನನಗೆ ನನ್ನ ಮಕ್ಕಳಾಗಲಿ ನನ್ನ ಸೊಸೆದಿರಾಗಲಿ ಅಯ್ಯೋ ಚೆನ್ನಾಗಿ ನೋಡ್ಕೋತೇವೆ ಒಟ್ಟಿನಲ್ಲಿ. ಅವು ಒಳ್ಳೆವಾಗಿರೋದಕ್ಕೆ ಇವತ್ತು ನನ್ನ ಮನೆ, ಇವತ್ತು ನನ್ನ ಮನೆ ಇರೋದೇ ಅವಕ್ಕೆ ಕಣಪ್ಪ. ಏನೂ ಆಗ್ತಿಲ್ಲ, ಸುಮ್ಮನಿರಿ. ಯಾಕೆ ಯೋಚನೆ ಮಾಡಿರಿ? ನಮ್ಮ ಪ್ರೇಮ ಇಲ್ವಾ ಬುದ್ಧಿವಂತವಳು? ಅವಳು ಎಂಥದ್ದಾದ್ರೂ ಸರಿ ಮಾಡ್ತಾಳೆ, ಎಲ್ಲಾನು ಸರಿ ಮಾಡ್ಕೊಂಡು ತೂಕೊಂಡು ಹೋಯ್ತಾಳೆ ಮನೆಯ. ಸುಮ್ಮನಿರಿ. ನಿಮ್ಮ ಅಂಗಿಕಂತವಳು ಎಷ್ಟು ಜವಾಬ್ದಾರಿ ಹೊತ್ಕೊಂಡು ಎಷ್ಟೇ ಇದಾದ್ರೂ ಎಲ್ಲ ನಡ್ಸ್ಕೊ ಹೋಯ್ತಾಳೆ. ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆದದ? ಸುಮ್ಮನಿರಿ. ಅಯ್ಯೋ ಬವ್ವ, ಅವಳೇ ಕಣಮ್ಮ, ಅವಳೇ ಮನೆ ಜವಾಬ್ದಾರಿಯನ್ನು ತಗೊಂಡು ಅವಳೇ ಎಲ್ಲಾನು ಮಾಡ್ಕೊ ಹೋಗೋದು ಪಾಪ. ಏನು ಮಾಡಿ, ನಮ್ಮ ಸಾವಿತ್ರಿಗೆ ಅಷ್ಟು ಗೊತ್ತಾಗ್ತಿಲ್ಲ ಪಾಪ ಅವಳಿಗೆ. ಅವಳು ನಾವು ಏನು ಹೇಳ್ತೀವಿ ಅದ ಹಾಂ ಹ್ಞೂ ಅಂದಂಗೆ ಮಾಡ್ಕೊ ಹೋಯ್ತಾಳೆ ಅಷ್ಟೇ ಅವಳು ಪಾಪ. ಅವಳಿಗೇನು ಅಷ್ಟು ಗೊತ್ತಾಗ್ತಿಲ್ಲ. ಇವಳು ಎಲ್ಲಾನು ತಿಳ್ಕೊಂಡು ಎಲ್ಲಾನು ಮಾಡ್ಕೊ ಹೋಯ್ತಾಳೆ. ಒಟ್ನಲ್ಲಿ ಚಿಂದಂತ ಸೊಸೆರು ತಂದಿದ್ದೀನಿ ಅನ್ಕೊಂಡು ಪಾರ್ವತಿ. ಒಳ್ಳೇದು ಕಣಮ್ಮ, ಒಳ್ಳೇದು. ಯೋಚನೆ ಮಾಡಬೇಡಿ, ಸುಮ್ಮನಿರಿ, ಎಲ್ಲ ಒಳ್ಳೇದಾಯ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.